ಥರ್ಸ್‌ಡೇ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲಿಯನ್ನು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಪೂಜೆನ ಮಾಡ್ಕೊಂಬಿಡ್ತೀನಿ. ಯಾಕೆ ಅಂದರೆ ಥರ್ಸ್‌ಡೇ ನಾರ್ಮಲಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿಕೊಂಡು ಆಮೇಲೆ ತಿಂಡಿಯನ್ನು ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಮಕ್ಕಳು ಸಹ ಎದ್ದರು. ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ, ಏನು ತೊಂದರೆ ಇಲ್ಲ. ಹಾಗಾಗಿ ಇವತ್ತಿನ ತಿಂಡಿಗೆ ಅಂತ ಹೇಳಿ ಬೀಟ್ರೋಟ್ನ ಗ್ರೈಂಡ್ ಮಾಡಿಕೊಂಡು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹೆಸರುಕಾಳು ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಸಹ ಮಾಡ್ಬೋದು. ಹಾಗೆ ಹಿಮಗೆ ಸ್ವಲ್ಪ ಹಲ್ಲು ನೋವಿತ್ತು, ಹಾಗಾಗಿ ಅವಳು ಬೀಟ್ರೋಟ್ ಪಲ್ಯ ಎಲ್ಲ ತಿನ್ನೋದಕ್ಕಾಗಲ್ಲ ಅಂದ್ಲು. ಹಾಗಾಗಿ ಇದನ್ನು ಮಾಡಿಕೊಟ್ಟೆ. ಅವಳಿಗೂ ಸಹ ಇಷ್ಟ ಆಯಿತು. ಮಕ್ಕಳಿಬ್ಬರು ರೆಡಿಯಾದರು, ತಿಂಡಿನೂ ಸಹ ತಿಂದ್ಕೊಂಡು ಇಬ್ಬರು ಸ್ಕೂಲ್ಗೆ ಹೊರಟರು. ಅಂದರೆ ಇಬ್ಬರು ಒಂದೊಂದು ವ್ಯಾನ್ಗೆ ಹೋಗ್ತಾರೆ. ಹಾಗಾಗಿ ಇಬ್ಬರು ಹೋದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೆ. ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೊಂಥರ ಸಮಾಧಾನ ಥರ್ಸ್‌ಡೇ. ಹಾಗಾಗಿ ನಾನಿವತ್ತು ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಾಯಿತು. ಅಲ್ಲೂ ಸಹ ದೇವ್ರ ದರ್ಶನ ಅಂದರೆ ಬೇಗ ಹೋಗಿದ್ನಲ್ವ ಬೆಳಗ್ಗೆ, ಹಾಗಾಗಿ ಇನ್ನೂ ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ನಾನು ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ದೀಪನ ಹಚ್ಕೊಂಡು ಬಂದೆ. ಇದಾಗಿತ್ತು ನನ್ನ ಥರ್ಸ್‌ಡೇಯ ಮಾರ್ನಿಂಗ್ ರೊಟೀನು. ದೇವಸ್ಥಾನದಿಂದ ಬಂದ ಮೇಲೆ ನಾನು ತಿಂಡಿಯನ್ನು ಮಾಡಿಕೊಂಡೆ. ಥ್ಯಾಂಕ್ ಯು.